ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೇಡ್ ಡೆಸ್ಕ್. ಇದು ನಿಫ್ಟಿ ಲೆವೆಲ್ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀವು ನೋಡ್ತಿರ್ಬೋದು. ಓಕೆ, ಏನು ಯೂಸ್ ಇಲ್ಲ, ಮಾರ್ಕೆಟ್ ಬಂದು ಕ್ಲಿಯರಾಗಿ ಕನ್ಸಾಲಿಡೇಷನಲ್ಲಿ ರನ್ ಆಗ್ತಾ ಇದೆ. ಸೊ ಇದು ನಿಫ್ಟಿಯಲ್ಲಿ ನಿಮಗೆ ಬೈ ಸೈಡ್ ನೋಡ್ತಿರ್ಬೋದು. ಟ್ರೆಂಡ್ ಟೇಕಿಂಗ್ ಝೋನ್ ಬಂದು 23,540. ಅದ್ರ ಮೇಲೆ ಕಂಟಿನ್ಯೂ ಆದರೆ ಮಾತ್ರ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಅಕಸ್ಮಾತ್ ಡೌನ್ ಸೈಡ್ಗಾದರೆ 23,417. ಅದನ್ನು ಬ್ರೇಕ್ ಆದರೆ ಮಾತ್ರ ಡೌನ್ ಸೈಡ್ಗೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸೊ ಸದ್ಯಕ್ಕೆ ಇನ್ನೂ ಯಾವ ಕಡೆಯೂ ಇಲ್ಲ. ಸೆಲ್ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನು ಮತ್ತು ಸೆಲ್ ಝೋನಲ್ಲಿ ಓವರಾಲ್ ಆಗಿ ಕನ್ಸಾಲಿಡೇಷನ್ ಆಗಿ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಇದರಲ್ಲಿ ಇನ್ನೂ ಯಾವ ಕಡೆಗೂ ಡೈರೆಕ್ಷನ್ ತೊಗೊಂಡಿಲ್ಲ. ಸೊ ಯಾವ ಕಡೆ ಟ್ರೆಂಡ್ ತೊಗೊಂಡ್ರೆ ಆ ಕಡೆ ಡೈಲಿ ಮತ್ತು ಎಕ್ಸ್ಟ್ರೀಮ್ಗೆ ಲೆವೆಲ್ಸ್ನ ನೋಡ್ಕೊಂಡು ಟ್ರೇಡ್ ಮಾಡಿ. ಸೊ ಇದರ ಲೆವೆಲ್ಸ್ನ ನೋಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಿಮಗೆ ಬ್ಯಾಂಕ್ ನಿಫ್ಟಿ ಚೆಕ್ ಮಾಡೋಣ. ಸೊ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸು. ಬ್ಯಾಂಕ್ ನಿಫ್ಟಿನೂ ಯಾವ ಕಡೆಗೂ ಟ್ರೆಂಡ್ನ ಟಚ್ ಮಾಡೋಕ್ಕಾಗ್ತಾ ಇಲ್ಲ. ಟ್ರೆಂಡ್ ಟೇಕಿಂಗ್ ಝೋನ್ಗೆ ರೀಚೇ ಆಗ್ತಾ ಇಲ್ಲ. ಸೊ ಫುಲ್ ಕ್ಲಿಯರಾಗಿ ಕನ್ಸಾಲಿಡೇಷನ್ ಝೋನಲ್ಲಿದೆ. ಸೊ ಇದು ಲೆವೆಲ್ಸ್ ಆಗಿರುತ್ತೆ. ಯಾವ ಕಡೆ ಟ್ರೆಂಡ್ ತೊಗೊಂಡ್ರೆ ಆ ಕಡೆ ನೀವು ಡೈಲಿವರೆಗೂ ಎಕ್ಸ್ಪೆಕ್ಟ್ ಮಾಡಿ. ಸೊ ಈಗ ನೋಡಿದ್ರೆ ಇದು ಸೆಲ್ ಟೇಕಿಂಗ್ ಝೋನ್, ಸೆಲ್ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನ್ ಬಂದುಬಿಟ್ಟು 54,214 ಆ್ಯಂಡ್ ಬೈ ಸೈಡ್ಗೆ ಟ್ರೆಂಡ್ ಟೇಕಿಂಗ್ ಝೋನು 54,596. ಇದೆರಡರ ಮಧ್ಯೆ ಸ್ವಿಂಗ್ ಆಗ್ತಿರುತ್ತೆ ಮಾರ್ಕೆಟು. ಯಾವ ಕಡೆ ಬ್ರೇಕ್ ಆದರೆ ಆ ಕಡೆ ಟ್ರೆಂಡ್ ತಗೊಳುತ್ತೆ. ಅಲ್ಲವರೆಗೂ ಕ್ಲಿಯರ್ ಟ್ರೆಂಡ್ ಇಲ್ಲ. ಇದ್ರ ಮಧ್ಯೆ ಸಣ್ಣ ಪುಟ್ಟ ಪ್ರಾಫಿಟ್ಸನ್ನು ಬುಕ್ ಮಾಡಿ. ಸೊ ಕ್ಲಿಯರಾಗಿ ತುಂಬ ಲಾಂಗ್ ಟೈಮ್ ವೆಯ್ಟ್ ಮಾಡಬೇಡಿ. ಸೊ ಇದಾದಮೇಲೆ ನಿಮಗೆ ಮಿಡ್ ಕ್ಯಾಪ್ ಸೆಲೆಕ್ಟ್. ಸೊ ಮಿಡ್ ಕ್ಯಾಪ್ ನಿಫ್ಟಿನ ನೋಡೋದ್ರೆ ಕ್ಲಿಯರಾಗಿ ಬೈ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನ್ನ ರೆಸ್ಪೆಕ್ಟ್ ಮಾಡಿ ರಿಜೆಕ್ಷನ್ ಕೊಡ್ತಾ ಇದೆ. ಸೊ ಇಲ್ಲಿಂದ ಕೆಳಗೆ ಸೆಲ್ ಝೋನಿಗೆ ಬರುತ್ತಾ, ಸೆಲ್ ಝೋನಿಗೆ ಬಂದು ಟ್ರೆಂಡ್ ಟೇಕಿಂಗ್ ಝೋನ್ ಸೆಲ್ ಸೈಡ್ ಏನಿದೆ 14,177 ಅಲ್ಲಿವರೆಗೂ ಬರ್ಬೋದು ಸ್ವಿಂಗಾಗಿ ಕ್ಲಿಯರಾಗಿ ಬಂದರೆ. ಸೊ ಈಗ ನೀವು ಎಕ್ಸ್ಪೆಕ್ಟ್ ಮಾಡಬೇಕಿರೋದು ಟ್ರೆಂಡ್ ಟೇಕಿಂಗ್ ಝೋನ್ ಮೇಲೆ 14,277 ಮೇಲೆ ಎಕ್ಸ್ಟೆಂಡ್ ಆಯಿತು ಅಂದರೆ ಬೈ ಟ್ರೆಂಡ್ ತಗೊಂಡು ಡೈಲಿ ಕಡೆಗೆ ಮೂವ್ ಆಗುತ್ತೆ. ಅಕಸ್ಮಾತ್ ಅದೇನಾದರೂ ಅಲ್ಲಿಂದ ಈಗ ರಿಜೆಕ್ಷನ್ ಕೊಟ್ಟಿರೋದ್ರಿಂದ 14,221 ಇದ್ರ ಕೆಳಗೆ ಬರೋವರೆಗೂ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ಬರೋಕ್ಕೆ 14,221 ಬ್ರೇಕ್ ಆಯಿತು ಅಂದರೆ ಸೆಲ್ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನ್ವರೆಗೂ ಬರುತ್ತೆ. ಸೊ ಯಾವ ಕಡೆ ಬ್ರೇಕ್ ತೊಗೊಂಡ್ರೆ ಆ ಕಡೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸೊ ಇದರಲ್ಲೂ ಯಾವುದೇ ಕ್ಲಿಯರ್ ಆಗಿ ಟ್ರೆಂಡ್ ಅನ್ನೋದು ಇಲ್ಲ. ಸೊ ಇದಾದಮೇಲೆ ನಾವು ಗಿಫ್ಟ್ ನಿಫ್ಟಿ ಚೆಕ್ ಮಾಡೋಣ. ಸೊ ಗಿಫ್ಟ್ ನಿಫ್ಟಿ ನೋಡ್ತಿರ್ಬೋದು. ಯಾವ ಕಡೆಗೂ ಟ್ರೆಂಡ್ ತಗೊಳ್ತಾ ಇಲ್ಲ. ಕ್ಲಿಯರಾಗಿ ಕನ್ಸಾಲಿಡೇಷನಲ್ಲೇ ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಮಾರ್ನಿಂಗ್ ಓಪನ್ ಆಗಿರೋವಾಗಿಂದನೂ ನಿಮಗೆ ಬೈ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನಿಂದ ರಿಜೆಕ್ಷನ್ ಕೊಟ್ಟಿದೆ. 23,563 ಇಂದ ರಿಜೆಕ್ಷನ್ ಕೊಟ್ಟಿದೆ. ಬೈ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನಿಂದ ಕೆಳಗೆ 23,440 ಇದು ಡೌನ್ ಸೈಡ್ ಟ್ರೆಂಡ್ ಟೇಕಿಂಗ್ ಝೋನು. ಸೊ ಇದನ್ನು ಬ್ರೇಕ್ ಆಗೋವರೆಗೂ, ಯಾವ ಕಡೆ ಟ್ರೆಂಡ್ ತಗೊಳ್ಳೋವರೆಗೂ ಸೊ ಮಾರ್ಕೆಟ್ ಯಾವುದು ಡಿಕ್ಲೇರ್ ಆಗೋದಿಲ್ಲ ಯಾವ ಕಡೆಗೆ ಅನ್ನೋದು. ಸೊ ನಿನ್ನೆ ನಿಮಗೆ ನೋಡೋದಾದರೆ ಕ್ಲಿಯರಾಗಿ ಮೋಸ್ಟ್ಲಿ ಪೀಕ್ವರೆಗೂ ರೀಚ್ ಆಗಿದೆ ನಿನ್ನೆ ನೈಟು ಮಾರ್ಕೆಟ್ ಇದ್ದಾಗ. ಸೊ ಈಗ ನೀವು ನೋಡೋದಾದರೆ ಇದು ಲೆವೆಲ್ಸ್ ಆಗಿರುತ್ತೆ. ಈ ಲೆವೆಲ್ಸ್ ನೋಡ್ಕೊಂಡು ಟ್ರೇಡ್ ಮಾಡಿ. ಆಲ್ ದ ಬೆಸ್ಟ್. ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಥ್ಯಾಂಕ್ ಯು.